ಹೇಯ್ ಎದ್ದೇಳ ಮೇಲೆ ಎದ್ದೇಳ ಮೇಲೆ ಅಲ್ಪನ್ಗೆ ಐಶ್ವರ್ಯ ಬಂದರೆ ಅದ್ರ ಕೊಡೋದಂತೆ ಹಂಗಾಗಿ ನಿನ್ನ ಕತೆ. ನಂದಿಷ್ಟ, ನಾನು ಎಲ್ಲಾದ್ರೂ ಕೂತ್ಕೊಂತೀನಿ. ನಿಮ್ಗೆ ಯಾಕೆ? ನೀವ್ಯಾರೋ ಕೇಳಕ್ಕೆ ನನ್ನನ್ನು? ಅಣ್ಣ ಅವಳು ಯಾಕೋ ಹುಷಾರಿಲ್ಲ, ನಾವು ಹೋಗ್ಲಿ ಬಿಡೋಣ. ನೇತ್ರ ನೇತ್ರ, ಏಯ್ ನೇತ್ರ, ಹೋಗ್ಲಿ ಬಿಡಮ್ಮ, ದುರಂಕರ ಬಿಡು. ಅಣ್ಣ ಅವಳು ಇಲ್ಲಿಗೆ ಬಂದಾಗಿಂದ ಅವಳಿಗೆ ಯಾಕೋ ಹುಷಾರಿಲ್ಲ ಅಣ್ಣ, ದೇವ್ರನಿಗೂ. ಯಾಕಮ್ಮ ಏನಾಯ್ತು? ಅಣ್ಣ ಯಾಕೋ ಇದ್ದಕ್ಕಿದ್ದಂಗೆ ತಲೆ ಸುತ್ತಿ ಹಿಂಗೆ ಬಿದ್ದೋತಾವಳಣ್ಣ. ಹ್ಞೂ, ತಲೆ ಸುತ್ತಿ ಬಿದ್ದೋದ್ರೆ ದೊಡ್ಡವ್ರು ಸಿಕ್ಕೋರಣ್ಣ, ಮರ್ಯಾದೆ ಬೇಡನಮ್ಮ. ಅಕ್ಕ ಅಕ್ಕ, ನೇತ್ರಕ್ಕ. ರಮೇಶ ಅಪ್ಪ ಯಾವಾಗ ಬಂದ್ರೆ? ಹಾಂ, ನಾವು ಇವಾಗಮ್ಮ ಬಂದಿದ್ದು ಇವಾಗೆ. ರಮೇಶ ಚೆನ್ನಾಗಿದ್ಯಮ್ಮ? ಅಕ್ಕ ನಾನು ಚೆನ್ನಾಗಿದ್ದೀನಿ, ನೀನು? ಯಾಕೋ ತಲೆ ನೋಯ್ತೈತಪ್ಪ, ತಲೆ ಎಲ್ಲ ಭಾರ. ಏನು ಮಾಡೋದು ಏನೋ, ಅದಕ್ಕೆ ರೋಷತ್ ಮಲ್ಕೊಂಬಿಟ್ಟಿದ್ದೆ. ಓ ಹೌದಾ? ಸರಮ್ಮ, ಆಯ್ತಮ್ಮ ಆಯಿತು. ಅಪ್ಪ ಕೂತ್ಕಪ್ಪ, ಬೇಗ ತಿಂಡಿ ಮಾಡ್ತೀನಿ, ತಿನ್ಕೊಂಡೋಗ್ಯಾ? ಸರಮ್ಮ. ರಮೇಶ ಬಾ. ಅಕ್ಕ ಇದೇನಕ್ಕ, ಏನಾಯ್ತಕ್ಕ? ನನ್ನ ಮಗಳು ಚೆನ್ನಾಗೇ ಇದ್ಲಲ್ಲ. ಅಯ್ಯೋ ಕುಮಾರಪ್ಪ, ಏನು ಹೇಳೋಣ ಹೋಗು, ನಮ್ಮ ಟೈಮೇ ಸರಿಯಿಲ್ಲಪ್ಪ, ನಮ್ಮ ಟೈಮೇ ಸರಿಯಿಲ್ಲ. ಕೂತ್ಕಪ್ಪ ಕೂತ್ಕ. ಅಲ್ಲ, ನಾನು ಬಂದಿದ್ದು ಹೊಡೆದಿದ್ದು ಏನು ಜ್ಞಾಪಕ ಇದ್ದಂಗಿಲ್ಲ. ಯಾಕೆ ಹಿಂಗೆಲ್ಲ ಮಾತಾಡ್ತಾವಳೆ? ನೇತ್ರ ಒಂದು ದಿವ್ಸಕ್ಕೂ ಹಿಂಗೆ ಆಡ್ದೋಳೆ ಇಲ್ಲಕ್ಕ? ಕುಮಾರಪ್ಪ ಬೇಜಾರು ಮಾಡ್ಕೊಂಬೇಡಪ್ಪ, ನನ್ನ ಮಗಳನ್ನ ಕರ್ಕೊಂಬಂದು ಇವ್ರು ಇಕ್ಕಟ್ಟಿಗೆ ತೆಗಿಸ್ಬಿಟ್ಟವ್ರೆ, ನನ್ನ ಮಗಳಿಗೆ ಕೊಡ್ಬಾ ತಿನ್ಸೆ ಕೊಡ್ತಾವ್ರೆ ಅಂತ ಬೇಜಾರು ಮಾಡ್ಕೊಂಬೇಡಪ್ಪ ಮನ್ಸ. ನಾವು ಹಿಂಗೆ ಆಗ್ತದೆ ಅಂತ ಕನ್ಸಾಗು ಅನ್ಕೊಂಡಿರಲಿಲ್ಲಪ್ಪ. ನನ್ನ ಮಗನು ಚೆನ್ನಾಗಿರ್ಬೇಕು ಅಂತ ನಾನು ಮದುವೆ ಮಾಡಿದ್ದೆ, ಇವತ್ತು ನಮ್ಮ ಕೈ ಇಂಥ ಪರಿಸ್ಥಿತಿ ಬಂದ್ಬಿಟ್ಟದೆ. ಏನು ಮಾಡ್ಬೇಕನ್ನೋದೇ ದಿಕ್ಕೇ ತೋರಿಸ್ತಾ ಇಲ್ಲ. ಅದೇನೋರಷ್ಟು ಅರ್ಥ ಆಗಂಗೆ ಹೇಳಿದ್ರೆ ತಾನೇ. ಅಯ್ಯೋ ಏನು ಹೇಳೋದು, ಹೋಗೋಣ. ಏನು ಹೇಳಬೇಕು ಅನ್ನೋದೇ ನಂಗೆ ತಿಳಿತಾ ಇಲ್ಲ. ಹಂಗಂದ್ರೆ ಹೆಂಗಮ್ಮ, ನನ್ನ ಮಗಳಿಗೆ ಏನು ಹೆಚ್ಚು ಕಮ್ಮಿ ಆದರೆ ಏನಮ್ಮ ಮಾಡೋದು? ಹಾಂ, ಏನಾಯ್ತು? ಅಯ್ಯೋ ಇವನೇ ಮೊದಲೇ ಅಂತ ಅವಳಲ್ಲ, ಅವಳು ನೇಣಾಕೊಂಡು ಸತ್ತೋಗಿದ್ದು. ಆ ರೂಮಗ ಅವಳೇನು ಅಂತ ಅಂದ್ಬಿಟ್ಟು ನಾನು ಅದ್ಯಾರೋ ವೈದಿಕರನ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಬಂದೋಬಸ್ತು ಮಾಡಿಸಿ ಆ ರೂಮ್ ಬಾಗಿಲು ಹಾಕಿದ್ನಿ. ಈಗ ಇಲ್ಲಿ ಕೂತವನಲ್ಲ ಎಡವಟ್ಟುಗಳು ರಾಜನ, ಅವನೇನು ಮಾಡ್ದ, ಆ ರೂಮ್ ಬಾಗಿಲು ತೆಗೆದುಬಿಟ್ಟ. ಆಗ್ತಾರೆ ಅಂತ ನಾನು ನೋಡ್ಕೊಂಡು ಓಡಾಡ್ತಾ ಇದ್ನಿ. ಇವಳು ಮದುವೆ ಆಗಿ ಬಂದಿದ್ದ ದಿವಸನೇ ಆ ರೂಮಕ್ಕೆ ಹೊರಟೋಗ್ಬಿಟ್ಟವಳೆ. ಆಮೇಲೆ ನೀ ಎದ್ದು ಕುಂತವಳೆ, ಇವಳು ಮೈ ಮೇಲೆ ಬಂದ್ಬಿಟ್ಟವಳೆ. ಹಿಂಗೆ ಹೇಳ್ತಾ ಇದೆಯಾ? ಅಯ್ಯೋ, ನಂಗಾದ್ರೆ ನನ್ನ ಮಗಳ ಮೈ ಮೇಲೆ ದೆವ್ವಾದ. ಹೂನಣ್ಣ, ಏನಣ್ಣ ಮಾಡೋದು, ಒಂದ್ಕಿತ ಇದ್ದಂಗೆ ಒಂದ್ಕಿತ ಇರಲ್ಲ. ನೋಡಿ ಹಿಂಗೆ ಮಾತಾಡ್ತಾಳೆ, ಎದ್ರು ಇನ್ನು ವರ್ಷಕ್ಕೆ ಸೇರೋತಾಳೆ. ಅಯ್ಯೋ ಭಗವಂತ, ಏನಪ್ಪ ಇಂಥ ಶಿಕ್ಷೆ ಕೊಟ್ಬಿಟ್ಟೆ. ಬಡತನ ನಮ್ಮನ್ನ ಕಿತ್ತು ತಿಂತಾಯಿತ್ತು. ನನ್ನ ಮಗು ಎಲ್ಲೋ ಚೆನ್ನಾಗಿರಲಿ ಅಂತ ನಾನು ಮಾಡಿಕೊಟ್ರೆ ಏನಮ್ಮ ಇಂಥ ಪರಿಸ್ಥಿತಿ ಬಂದ್ಬಿಡ್ತು ನನ್ನ ಮಗುಕ? ಹಾಂ, ನನ್ನ ಮಗುನ ಒಂದು ನಿಮಿಷ ಇಲ್ಲಿ ಬಿಡಲ್ಲಮ್ಮ ನಾನು. ನಮ್ಗೆ ಬೇಕಾಗೇ ಇಲ್ಲ. ನಾವೇನೋ ಉಪ್ಪು ತಿಂತಿರೋ, ಖಾರ ತಿಂತಿರೋ, ಗೊಜ್ಜು ತಿಂತಿರೋ ಅದೆಲ್ಲ ಬೇಕಾಗಿಲ್ಲ. ನನ್ನ ಮಗು ನನ್ನ ಮನೆಗೆ ಇರಲಿ, ನಾನು ಕರ್ಕೊಂಡು ಹೋಗ್ತೀನಮ್ಮ, ಪರವಾಗಿಲ್ಲ. 3 ಹೊತ್ತು ತಿನ್ನೋದು 1 ಹೊತ್ತು ತಿನ್ನೋಣ, ನನ್ನ ಮಗು ನಾನು ಕರ್ಕೊಂಡು ಹೋಗ್ತೀನಮ್ಮ. ಪ್ರಾಣಕ್ಕೆ ಏನು ಎಷ್ಟು ಕಮ್ಮಿ ಆಗ್ಬಿಟ್ರೆ ನಾನು ಏನು ಮಾಡಲಿ? ಯಾರು ನಮ್ಮ ಮಗಳಂತ ಕೂಗ್ಲಿ? ಬೇಡಮ್ಮ, ಬೇಡ, ನನ್ನ ಮಗಳು ನಾನು ಕರ್ಕೊಂಡು ಹೋಗ್ತೀನಿ. ಮವ ಏನಾದರೂ ಒಂದು ವ್ಯವಸ್ಥೆ ಮಾಡಿದ್ರೆ ಆತೈತೆ. ನೀವು ಹಿಂಗೆ ದುಡುಕಿ ಮಾತಾಡಿದ್ರೆ ಹೆಂಗೆ ಮವ? ಅಲ್ಲಪ್ಪ, ಏನಪ್ಪ ದುಡುಕಿ ಮಾತಾಡೋದು? ಹಾಂ, ಏನು ದುಡುಕಿ ಮಾತಾಡೋದು ಹೇಳು? ನೀವು ಏನು ಎತ್ತ ಅಂತ ಹೇಳಿಲ್ಲ, ನನ್ನ ಜೊತೆಗೂ ನಾನು ಆಲೋಚನೆ ಮಾಡಿಲ್ಲ. ಏನು ಮಾಮೂಲಿ ಸತ್ತೋಗೋರೆಲ್ಲ ಬಿಡು ಅಂತ ನಾನು ಅನ್ಕೊಂಡ್ರೆ ಇವತ್ತು ನನ್ನ ಮಗಳಿಗಿಂತ ಕಷ್ಟ ಬಂದಿದೆ ಅಂದರೆ ನಾನು ಏನು ಮಾಡಲಿ ಹೇಳಪ್ಪ? ಏನಾದರೂ ಪ್ರಾಣಕ್ಕೆ ಎಷ್ಟು ಕಮ್ಮಿ ಆದರೆ? ಹಾಂ, ಇದೊಂದು ಹೇಳ್ತೀಯಲ್ಲ ಯಾವಾಗ್ಲೂ. ಹಾಂ, ಯಾರಮ್ಮ ಅವರು? ಬಾಮನಕಮ್ಮ, ಅದಕ್ಕೆ ಮಕ್ಕಳ ತಂಗಿ ಕಂಡಿದ್ಯಾ? ಇನ್ನೊಂದ್ಸತಿ ಹೇಳು. ಇಲ್ಲಮ್ಮ, ತಮಾಷೆ ಮಾಡಿಲ್ಲ. ನೀನು ಹೇಳ್ತಾ ಇರೋದು ಒಂಥರ ಕರೆಕ್ಟಾಗಿ ಅದೇ. ಅಕ್ಕ ರತ್ನಕ್ಕ, ಯಾಕಮ್ಮ ನಗಮ್ಮ, ಏನಾಯ್ತಮ್ಮ ಕತ್ಕ? ಅಕ್ಕೋ ರಾತ್ರಿ ಮಲ್ಕೊಂಡಾಗ ಚೆನ್ನಾಗಿದ್ನಕ್ಕ, ಅದೇನು ಇದ್ದಕ್ಕಿದ್ದಂಗೆ ಬೆಳಗ್ಗೆ ಎದ್ದ ತಕ್ಷಣ ಚಳಿ, ಜ್ವರ, ಕೈಕಾಲು ಚಿಳುಕು, ಈ ಕತ್ತತ್ರ ಏನೋ 2 ಹಲ್ಲು ಬಿದ್ದುಬಿಟ್ಟವೆ. ಏನು ಅನ್ನೋದು ತಿಳಿತಾ ಇಲ್ಲಕ್ಕ ನಂಕ. ನೀನು ಏನೋ ಹೇಳ್ತೀರ ಅಂತ ಬನ್ನಿ, ಇಲ್ಲ ಬಾಯಿಲ್ಲ ಅದೇನೋ ನೋಡೋಣ ಬಾ. ಇದೇನಮ್ಮ ನಾಗಮ್ಮ, ಇಷ್ಟು ದೊಡ್ಡ ಹಲ್ಲುಗಳು ಬಿತ್ತವೆ? ಹಾಂ, ಏನು ಕಚ್ಚಿ ಗೊತ್ತಿದ್ವಾ? ಏನು ಅನ್ನೋದು ತಿಳಿತಾ ಇಲ್ಲಕ್ಕ. ಏನು ಬೆಳಕಾದಾಗ್ರೂ ಅಷ್ಟು ನೋವು ಕಮ್ಮಿ ಇತ್ತು, ಇವಾಗ ಒತ್ತು ಮುನ್ಕ್ತ ನೋವು ಜಾಸ್ತಿ ಆಗ್ತದಕ್ಕೋ. ಅಯ್ಯೋ ಭಗವಂತ, ಇನ್ನೇನು ಹೇಳಲ್ಲ. ಆವೇಳನ್ನ ಕಚ್ಚಿದ್ರೆ ಇಂದ ಗಂಟೆ ಪ್ರಾಣನೇ ಇರ್ತಾರಿಲ್ಲ. ಇವಾಗ ಆಯಿತು 9-10 ಗಂಟೆ ಆಯಿತು. ಹಾಂ, ಏನಿದು ಕಚ್ಚಿರೋದು? ಹಲ್ಲುಗಳೇನು ಇಷ್ಟು ತಪ್ಪವೆ? ಅದೇನೋ ನಂಗೂ ತಿಳಿತಾ ಇಲ್ಲಕ್ಕೋ. ಏನೋ ಗೊತ್ತಿಲ್ಲಮ್ಮ ನಂಕ. ಇವಾಗ ಬಂದೆ ಕಿತ್ತಿ. ಈ ಅಜ್ಜಿ ಕಷ್ಟ, ನಿನ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಜ್ಜಿ. ರಾಮ
ಯಾರಮ್ಮ ಅದು? ಅಣ್ಣ ಅವರು ಎಳೆ ಮಕ್ಕಳು. ಆ ಎಳೆ ಮಕ್ಕಳು ಕರ್ಕೊಂಬಂದು ದೆವ್ವ ಓಡಿಸ್ತದೆ ಅಂತ ಹೇಳ್ತಾವಳು ಇವಳು. ಏನು ಹೇಳೋಣ ಹೇಳು. ಅಯ್ಯೋ ಅವ್ರು ಎಳೆ ಮಕ್ಕಳಲ್ಲ, ಅವರು ಮತ್ತೆ ಹೇಳಿದ್ರಲ್ಲ ನಮ್ಮನೆಗೆ 4 ಜನ ಇದ್ದಾರೆ ಅಂತ. ನನ್ನ ಮಾತು ಕೇಳಜ್ಜಿ. ರತ್ನಮ್ಮ, ನೀನು ಬೇಜಾರು ಮಾಡ್ಕೊಂಬೇಡಮ್ಮ. ಅದೇನೋ ನಿನ್ನ ಮನೆ ಸಂಸ್ಥೆ, ನೀನು ಬಗೆಹರಿಸ್ಕೊಮ್ಮ. ನಾನು ನನ್ನ ಮಗುನ ಕರ್ಕೊಂಡು ಹೋಗ್ತೀನಿ. ಯಾಕೋ ನನಗೆ ಸಮಾಧಾನ ಇಲ್ಲಮ್ಮ. ನನ್ನ ಮಗಳನ್ನ ಕರ್ಕೊಂಡು ಊರಿಗೆ ಹೋಗ್ತೀನಿ. ನಿನ್ನ ಸಮಸ್ಯೆ ಏನಿದ್ರು ಬಗೆಹರಿಸ್ಕೊ. ಯಾಕೆ ಹಿಂಗಾಗೋಯ್ತು? ನೆಮ್ಮದಿ ಇಲ್ದಂಗೆ ಆಗೋಯ್ತಲ್ಲಮ್ಮ. ಮವ ದುಡ್ಬೇಡ ಇರ್ಮವ, ಏನೋ ಒಂದು ಪರಿಹಾರ ಮಾಡಿದ್ರೆ ಆಯ್ತು. ಇಲ್ಲಪ್ಪ, ಇಲ್ಲ, ನಾನು ಮಾತ್ರ ಒಪ್ಪಲ್ಲ. ನಾನು ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬೇಕಪ್ಪ. ನನಗೆ ಯಾಕೋ ಕೈ ಕಾಲೇ ಆಡ್ತಾ ಇಲ್ಲ. ರಮೇಶ, ರಮೇಶ, ಅಯ್ಯೋ ಭಗವಂತ, ಬಿಡಮ್ಮ, ಬಿಡು ಬಿಡು. ಅಯ್ಯೋ ಎಂತ ಕೆಲಸ ಆಗೋಯ್ತು. ನೇತ್ರ ಬಿಡು, ನೇತ್ರ ಬಿಡು. ನೇತ್ರ ಬಿಡುವ, ಬಿಡು, ಹೊಡಿತೀವಾಗ ನಿಂಗೆ. ಅಜ್ಜಿ ನನ್ನ ಮಾತು ಕೇಳಜ್ಜಿ ನೀನು. ರತ್ನಕ್ಕ ಹೋದ್ರೆ ಹೋಗ್ಕೊಳ್ಳ, ಅವ್ರಿಬ್ಬನು ಕರ್ಸ್ಬಿಡ ನೋಡಕ್ಕ. ನಾನು ಊರ ಹೆಸ್ರು ನಮ್ಮ ಮನೆ ಎಲ್ಲಿರೋದು ಅಂತ ಹೇಳ್ತೀನಿ. ಇವತ್ತು ನೋಡ್ಬಿಟ್ಟು ಕರ್ಕೊಂಬರ್ಲಿ ಗೊತ್ತಿಲ್ಲ. ಇಲ್ಲ ಅಂತಂದ್ರೆ ಇದೇನೋ ಜಾಸ್ತಿ ಆಗಂಗೈತೆ. ಇನ್ನೇನು ಮಾಡ್ತೀಯ? ಕರ್ಸ್ಬಿಡೋಣ ಬಿಡಮ್ಮ. ಇನ್ನು ಯಾಕೆ? ಬಿಡು ನೇತ್ರ, ನೇತ್ರ ಬಿಡು. ಅಳ್ಬೇಡ, ಸುಮ್ಮನಿರಪ್ಪ. ಅಳ್ಬಾರ್ದು, ಅಕ್ಕನ್ಗೆ ಹುಷಾರಿಲ್ಲಪ್ಪ. ಸುಮ್ಮನೆ ಅಲ್ಲಿ ಕೀರ್ತಿ ಹತ್ರ ನಿಂತ್ಕೋಗಿ ನೀನು ಇಲ್ಲಿಗೆ ಬರಬೇಡ ಇನ್ನ. ಅದಕ್ಕೆ ರಮೇಶ ನಾನು ನೇತ್ರ ಹತ್ರ ಹೋಗೋದೇ ಇಲ್ಲ. ಹಿಂಗೆಲ್ಲ ಮಾಡ್ತಾಳೆ ಅಂತ. ನೀನ್ಯಾಕೆ ಹೋಗಿದ್ದು? ನೇತ್ರಕ್ಕನೆ ಕದ್ದಿದ್ದು ನನ್ನನ್ನ. ರಮೇಶ, ರಮೇಶ ಯಾಕೆ ಅಳ್ತಾ ಇದೆಯಾ? ಅಯ್ಯೋ ಒಳ್ಳೆ ಕತೆ ಆಗೋಯ್ತು. ಹೋಗ ಕತ್ತ. ರಮೇಶ ಬೈಲಿ ಲೇ. ಒಂದು ಸೀಟಿನಾಗ ಬರ್ಕೊಡಮ್ಮ. ಇಲ್ಲ ಬಾಯ್ ಬಾತಾಗಿ ಹೇಳು. ಹೋಗಿ ಬಿರಿನತ್ತ ಕರ್ಕೊಂಬಂದ್ಬಿಡ್ಲಿ, ಯಾವುದೋ ಒಂದು ಹತ್ತ ಆಗೋಗ್ಲಿ. ಅಯ್ಯಪ್ಪ ನನ್ನ ಕೈಲಿ ತಡ್ಕೊಳಕತ್ತ ಇಲ್ಲಮ್ಮ ಇದನ್ನೆಲ್ಲ. ಮಕ್ಳು ಮರಿ ನಿಡ್ಕೊಂಡು ಬಡಿಯೋದು ಮಾಡೋದು ಎಲ್ಲ ಮಾಡಿದ್ರೆ ಹೆಂಗೆ? ಲೆಪ್ಪ ಭದ್ರಪ್ಪ, ಇದಕ್ಕೆಲ್ಲ ಪರಿಹಾರ ಸಿಗ್ಬೇಕಂದ್ರೆ ನೀನು ಈ ಕೆಲಸ ಮಾಡಬೇಕಾ? ಇಲ್ಲ ಅಂತಂದ್ರೆ ನೋಡಿ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ, ಪ್ರಾಣಿಗಳಿಗೆ ತೊಂದರೆ ಆಗ್ತದೆ. ಅದೇನು ಹೇಳಾಗಕ್ಕ? ಸಿದ್ದಾಪುರಕ್ಕೆ ಹೋಗ, ನಾನು ಹುಟ್ಟಿದ ಮನೆಗ ಅಲ್ಲಿ ಶಾನ್ ಬಗ್ರ ಮನೆ ಯಾವುದು ಅಂತ ಕೇಳು, ಅವ್ರು ತೋರಿಸ್ತಾರೆ. ಹೋಗಿ ಆ ಮನೆಗ ನಮ್ಮ ಮೊಮ್ಮಗನವನೇ ರಾಮುನು ಅವಳು ನಮ್ಮ ಸರಸ್ವತಿ ಮಗಳು ಕಾರುಣ್ಯ, ಅವ್ರಿಬ್ಬರನ್ನು ಕರ್ಕೊಂಬರ್ರೆ. ಇಲ್ಲ ಅಂತಂದ್ರೆ ನಿಮ್ಗೆ ಇನ್ನೂ ತೊಂದರೆಗಳು ಜಾಸ್ತಿ ಆಗ್ತವೆ. ಗಾಡಿ ಒಳಗೆ ಹೋಗಿ ನೀನು ನಿಮ್ಮ ಮಾವನ ಇಬ್ಬರನ್ನ ಅವ್ರನ್ನ ಕರ್ಕೊಂಬರ್ಬೇಕು. ಇನ್ನು ಬೇರೆ ಕಡೆ ಅಂತಂದ್ರೆ ಹುಡ್ಕೋದು ಲೇಟ್ ಆಗ್ತದೆ. ಇನ್ನೇನು ತೊಂದರೆಗಳಾದ್ರೆ ಏನು ಮಾಡ್ತೀರಾ? ಪ್ರಾಣಿಗಳು ಹೋದ್ರೆ ಏನು ತಗೊಂಬರಕ್ಕಾಗ್ತದೇನಪ್ಪ? ನಡಿಯಪ್ಪ ನಡಿ. ಇಲ್ಲ ಇವಾಗ ಆಗಲ್ಲ ಅಂತಂದ್ರೆ ನಾನು ನನ್ನ ಮಗಳನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಪ್ಪ. ನಂಗೆ ಯಾಕೋ ಇಲ್ಲಿ ಬಿಡೋಕೆ ಮನ್ಸಿಲ್ಲ. ಇಲ್ಲ ಇರೋಣ, ಇಲ್ಲ ಇರು, ಒಂದು ಗಳಿಗೆ ಹಂಗಿದ್ದು ಬಿಡು. ಅವ್ರನ್ನ ಕರ್ಕೊಂಬಂದ್ಬಿಟ್ಟ ಆಮೇಲೆ ಏನೋ ನೋಡೋಣಂತೆ. ಮವ ಬರ್ರಿ, ಹೋಗೋಣ ಬರ್ರಿ. ಗಾಡಿನಾಗ ಹೋಗ್ಬೇಡ್ರಪ್ಪ, ಮಳೆನೋ ಮಾರೇನೋ. ತಿರ್ಗಾ ಮಕ್ಕಳನ್ನೂ ಕರ್ಕೊಂಬರಕ್ಕೆ ತೊಂದರೆ ಆಗ್ತದೆ. ಕಾರಾಗೆ ಹೋಗ್ಬಿಡ್ರಿ. ಸರಿ ಬಾ ಮವ. ರಮೇಶ, ಅಲ್ಲ ನಿನ್ಗೇನಮ್ಮ ಈ ಹಲ್ಲುಗಳು ಹಿಂಗೆ ಬಿತ್ತವೆ? ಏನು ನಮ್ಮ ಇವಳು ಕೀರ್ತಿ ಹೇಳ್ದಂಗೆ ಏನು ದೆವ್ವಾಗಿವ ಬಂದು ರಾತ್ರಿ ರಕ್ತ ಕುಡಿಸ್ತಾ ಹೆಂಗೆ? ಅಕ್ಕ ಇದ್ರೂ ಇರ್ಬೋದಕ್ಕೋ. ದೇವ್ರನಗೋಣ ಇಂಥ ನೋವು ನಾನು ಹುಟ್ಟಿದಾಗಿಂದ ಅನ್ಭೋಗಿಸಿಲ್ಲಕ್ಕ. ಏನಕ್ಕಮ್ಮ ಈ ಸಳಕ್ಕೆ ಹಾಕೋದು? ಇದ್ರೂ ಇರ್ಬೋದಕ್ಕೋ. ಅವು ಯಾವ 2 ಬೊಮ್ಮಿಗೆ ತಂದಿಕ್ಕಿದ್ಲು ಇವಳು. ಅವ್ನು ಈಶ್ವನ್ ಕೊಟ್ಬಿಟ್ಟವಳೆ. ಅವ್ನು ಯಾವಾಗಲೂ ಅವ್ರ ಜೊತೆಗೆ ಮಾತಾಡ್ತಾ ಇರೋದು. ಯಾವ ನಮ್ಮನೆಗಿದ್ವಲ್ಲ ಆ ಬೊಮ್ಮಿಗ್ಲಾ? ಹೂನಕ್ಕೋ. ಅಯ್ಯೋ ನೀನು ಪಾಸ್ಕುಲ, ಆ ಬೊಮ್ಮಿಗೆ ಸರಿ ಇಲ್ಲಲೇ. ಅವಳು ಬರೋಗಿ ಎತ್ಕೊಂಬಂದಿರೋ ಬೊಂಬಿಗಳು ಬೇಡ ಅಂತ ಬೆಂಕಿ ಹಾಕಿದ್ರೆ ತಿರ್ಗಾ ಮನೆ ಹತ್ರಕ್ಕೆ ಬಂದಿದ್ವು. ಬಾಬು ಏನು ಕಡೆ ಎತ್ಕೊಂಡು ಹೋಗಕ್ಕೆ ಹೋಗಿದ್ವು? ಕೊಲ್ದೇನ ಹಿಂಗೆ ಹೇಳ್ತಾ ಇದ್ಯಾ? ಅವ್ದೇ ಹೋಗಿ ಬೊಮ್ಮಿಗ್ಲೇ? ಅಯ್ಯೋ ಅವೇ ಏನೇನೋ ರಕ್ತ ಕುಡಿತಾವ ಹೆಂಗೆ ನನ್ನ ಹತ್ರ? ಇದ್ರೂ ಇರ್ಬೋದಮ್ಮ, ಇದ್ರೂ ಇರ್ಬೋದು. ಏನು ಮಾಡ್ದ ಬೊಂಬೆನ ಇವಾಗ? ಅದು ನಾವು ಒಳಕ್ಕೆ ಹಾಕಿದ್ದೀನಿ. ಒಳ್ಳೆ ಕೆಲಸ ಮಾಡ್ದೆ ಬಿಡು, ಒಳ್ಳೆ ಕೆಲಸ ಮಾಡ್ದೆ. ನೀರೊಳಕ್ಕೆ ಹಾಕಿದ್ದಾನೆ ಉನಕ್ಕೋ, ನೀರೊಳಕ್ಕೆ ಹಾಕಿದ್ದೀನಿ. ಒಳ್ಳೆ ಕೆಲಸ ಮಾಡ್ದೆ. ಲೇ ಅವಳು ಹಂಗೆ ನಿಂತ್ಕೊಂಡೆ ಅವಳೇನ್ರೆ? ನಗ್ತಾಳೆ, ಎಲ್ಲಾನು ನೋಡ್ತಾಳೆ. ಕೀರ್ತಿ ನನ್ನ ಮನೆಗೆ ಹೋಗ್ಬೇಕು. ಅಲ್ಬೇಡ ಸುಮ್ಮನೆ ಇರು, ರಾಮು ಕಾರಣ ಬರ್ತಾರೆ, ಎಲ್ಲ ಸರಿ ಮಾಡ್ತಾರೆ. ಅಲ್ಬೇಡ ನೀನು ಚೀ ಹುಡುಗ ಆಗಿ ಆಯ್ತಾರ. ರಮೇಶ ಬೈಲಿ ಬೈಲಿ. ನಾ ಬರಲ್ಲ. ಪಾಪ ನಾನು ನಿಮ್ಮ ಅಕ್ಕನಲ್ಲವ ಅಲ್ಲ ಬಾ ರಮೇಶ. ಮುಂದುವರಿಯುವುದು